ನಮಸ್ಕಾರ ಸ್ನೇಹಿತರೆ. ವೃಷಭ ರಾಶಿಯ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಹೇಳಲಿರುವ ಮಾತುಗಳು ಸಾಮಾನ್ಯ ಜಾತಕವಲ್ಲ. ಇದು ನಿಮ್ಮ ಜೀವನದ ತಿರುವು. ಇದು ಕಾಲಚಕ್ರ ತಿರುಗುವ ಕ್ಷಣ. ಇದು ಕರ್ಮ ಲೆಕ್ಕ ತೆರೆಯುವ ಸಮಯ. ನೀವೀಗ ಈ ವಿಡಿಯೋ ನೋಡುತ್ತಿರುವುದು ಯಾದೃಚ್ಛಿಕವಲ್ಲ. ಕಾಲವೇ ನಿಮ್ಮನ್ನು ಇಲ್ಲಿ ಕರೆತಂದಿದೆ. ಬಹುಕಾಲದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ: ಇದು ಇನ್ನೆಷ್ಟು ದಿನ? ನಾನು ಯಾವಾಗ ಶಾಂತಿಯಿಂದ ಬದುಕುತ್ತೇನೆ? ನಾನು ತಪ್ಪೇನು ಮಾಡಿದೆ? ನನ್ನ ಒಳ್ಳೆಯತನವೇ ನನ್ನ ತಪ್ಪೆ? ಇಂದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಇದುವರೆಗೆ ನೀವು ಭರಿಸಿದ ಜೀವನ ಮೌನದ ಬೆಂಕಿ. ವೃಷಭ ರಾಶಿಯವರು ಭೂತತ್ವದ ರಾಶಿ. ನೀವು ಸ್ಥಿರರು, ಸಹನಶೀಲರು. ಆದರೆ ಒಳಗೆ ಉರಿಯುವ ಬೆಂಕಿಯನ್ನು ಯಾರಿಗೂ ತೋರಿಸುವುದಿಲ್ಲ. ನೀವು ಅವಮಾನ ಭರಿಸಿದ್ದೀರಿ, ನಂಬಿದವರಿಂದ ದ್ರೋಹ ಅನುಭವಿಸಿದ್ದೀರಿ, ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದು ಕಂಡವರನ್ನು ನೋಡಿದ್ದೀರಿ, ನಿಮ್ಮ ಮೌನವನ್ನು ಒಪ್ಪಿಗೆ ಎಂದು ತೆಗೆದುಕೊಂಡವರನ್ನು ಅನುಭವಿಸಿದ್ದೀರಿ, ನಿಮ್ಮ ತ್ಯಾಗವನ್ನು ಯಾರೂ ಗುರುತಿಸದ ಸ್ಥಿತಿ ಎದುರಿಸಿದ್ದೀರಿ. ರಾತ್ರಿ ಒಂಟಿಯಾಗಿ ಅತ್ತ ಕ್ಷಣಗಳು, ಯಾರಿಗೂ ಹೇಳಲಾಗದ ನೋವು, ಮನಸ್ಸಿನಲ್ಲಿ ಒತ್ತಿ ಹಾಕಿದ ಮಾತುಗಳು, ಇವೆಲ್ಲ ಕಾಲದ ಲೆಕ್ಕದಲ್ಲಿ ಸೇರಿವೆ ಮತ್ತು ಈಗ ಆ ಲೆಕ್ಕ ತೆರೆಯುತ್ತಿದೆ. ಶನಿ ಪ್ರಭಾವ, ವಿಳಂಬ, ಅಡ್ಡಿ ಮತ್ತು ಅವಮಾನ. ಇತ್ತೀಚಿನ ವರ್ಷಗಳಲ್ಲಿ ಎಷ್ಟು ಪ್ರಯತ್ನಿಸಿದರೂ ಫಲ ಸಿಗಲಿಲ್ಲ. ಕೆಲಸದಲ್ಲಿ ಗೌರವ ಸಿಗಲಿಲ್ಲ, ಮನೆ ಜವಾಬ್ದಾರಿ ಹೆಚ್ಚಾಯಿತು, ಹಣ ಕೈಯಲ್ಲಿ ಉಳಿಯಲಿಲ್ಲ, ಸಂಬಂಧಗಳಲ್ಲಿ ಅಸಮಾಧಾನ, ಯಾರನ್ನು ಸಂಪೂರ್ಣವಾಗಿ ನಂಬಲು ಆಗದ ಸ್ಥಿತಿ. ನೀವು ಜನರ ಮಧ್ಯೆ ಇದ್ದರೂ ಒಂಟಿಯಾಗಿದ್ದೀರಿ. ನೀವು ನಗುತ್ತಿದ್ದರೂ ಒಳಗೆ ಮುರಿದಿದ್ದೀರಿ. ಆದರೆ ಕೇಳಿ, ಇದು ನಿಮ್ಮ ದುರ್ಬಲತೆ ಅಲ್ಲ. ಇದು ಶನಿ ಕೊಡುವ ಕರ್ಮ ಪರೀಕ್ಷೆ. ಶನಿ ವಿಳಂಬ ಮಾಡುತ್ತಾರೆ, ಆದರೆ ನ್ಯಾಯ ತಪ್ಪಿಸುವುದಿಲ್ಲ. 2026 ಫೆಬ್ರವರಿ ನಿಮ್ಮ ಕರ್ಮದ ಖಾತೆ ತೆರೆಯುವ ತಿಂಗಳು. ಕರ್ಮ ಎಂದಿಗೂ ಮಲಗುವುದಿಲ್ಲ. ನೀವು ಮಾಡಿದಂತಹ ತ್ಯಾಗ, ಮೌನ, ನಿಷ್ಠೆ, ಪ್ರಾಮಾಣಿಕತೆ, ಯಾರಿಗೂ ಕೆಡಕು ಮಾಡದ ಹೃದಯ, ಇವೆಲ್ಲವೂ ಒಂದು ಖಾತೆಯಲ್ಲಿ ಸೇರಿದೆ. ಈ ಫೆಬ್ರವರಿಯಲ್ಲಿ ಆ ಖಾತೆ ತೆರೆಯುತ್ತದೆ. ಯಾರು ನಿಮ್ಮವರು? ಯಾರು ಅಗತ್ಯಕ್ಕಾಗಿ ಮಾತ್ರ ನಿಮ್ಮ ಹತ್ತಿರ ಬಂದವರು? ಯಾರು ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯತ್ನಿಸಿದರು? ಇವೆಲ್ಲವೂ ಕೂಡ ಸ್ಪಷ್ಟವಾಗುತ್ತದೆ. ಫೆಬ್ರವರಿ ಮುಗಿಯುವುದರ ಒಳಗಡೆ ನಡೆಯುವಂತಹ ಒಂದು ಘಟನೆ ಮುಂದಿನ 4 ದಿನಗಳಲ್ಲಿ ಅಥವಾ ಈ ತಿಂಗಳ ಅಂತ್ಯದೊಳಗೆ ಒಂದು ಸುದ್ದಿ, ಒಂದು ಮಾತುಕತೆ, ಒಂದು ಸತ್ಯ, ಒಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ. ಆ ಕ್ಷಣದಲ್ಲಿ ನಿಮ್ಮೊಳಗೆ ಒಂದು ಧ್ವನಿ ಕೇಳುತ್ತದೆ: ನಾನು ಇಷ್ಟು ದಿನ ಏಕೆ ಮೌನವಾಗಿದ್ದೆ? ನನ್ನ ಮೌಲ್ಯ ಇಷ್ಟೇನಾ ಎಂದು. ಅದೇ ನಿಮ್ಮ ಜಾಗೃತಿ, ಅದೇ ನಿಮ್ಮ ಪುನರ್ಜನ್ಮ. ಒಂದು ಸ್ತ್ರೀಯ ಪಾತ್ರ, ಕರ್ಮ ಸಂಬಂಧ. ಈ ಬದಲಾವಣೆಯ ಹಿಂದೆ ಒಬ್ಬ ಸ್ತ್ರೀ ಇದ್ದಾರೆ. ಅವರು ನಿಮ್ಮ ನೋವನ್ನು ಕಂಡವರು, ಅಥವಾ ನಿಮ್ಮ ಮೌನಕ್ಕೆ ಕಾರಣವಾದವರು, ಅಥವಾ ನಿಮ್ಮ ಜೀವನದಲ್ಲಿ ಬಹಳ ಕಾಲದಿಂದ ಇದ್ದವರು. ಅವರು ಹೇಳುವಂತಹ ಒಂದು ಮಾತು, ಅವರು ತೆಗೆದುಕೊಳ್ಳುವ ಒಂದು ನಿರ್ಧಾರ, ಅಥವಾ ಅವರು ಬಹಿರಂಗ ಮಾಡುವ ಒಂದು ಸತ್ಯ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುತ್ತದೆ. ಇದು ಸಾಮಾನ್ಯ ಪರಿಚಯವಲ್ಲ. ಇದು ಹಿಂದಿನ ಜನ್ಮದಿಂದ ಬಂದ ಕರ್ಮ ಸಂಬಂಧ. ಈ ಸಂಬಂಧ ಈಗ ಅಂತ್ಯಗೊಳ್ಳಬಹುದು ಅಥವಾ ಹೊಸ ರೂಪ ಪಡೆಯಬಹುದು. ಆದರೆ ಹಳೆ ರೀತಿಯಲ್ಲಿ ಮಾತ್ರ ಮುಂದುವರೆಯುವುದಿಲ್ಲ. ನಿಮ್ಮ ಪ್ರೀತಿಯ ಜೀವನ, ಸತ್ಯ ಬಹಿರಂಗ. ವೃಷಭ ರಾಶಿಯವರು ಪ್ರೀತಿಯಲ್ಲಿ ಸಂಪೂರ್ಣ ಸಮರ್ಪಣೆಯಾಗುತ್ತಾರೆ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣವಾಗಿ ನಿಮ್ಮನ್ನು ಅವರಿಗೆ ಕೊಡುತ್ತೀರಿ. ಆದರೆ ಈಗೊಂದು ಪ್ರಶ್ನೆ: ಅವರು ನಿಜವಾಗಿಯೇ ನಿಮ್ಮನ್ನು ಪ್ರೀತಿಸಿದ್ದಾರಾ ಅಥವಾ ನಿಮ್ಮನ್ನು ಬಳಸಿಕೊಂಡಿದ್ದಾರಾ? ಈ ಫೆಬ್ರವರಿಯಲ್ಲಿ ಈ ಸತ್ಯ ಕೂಡ ಹೊರಬರುತ್ತದೆ. ಕೆಲವರಿಗೆ ಪ್ರಿಯ ವ್ಯಕ್ತಿಯ ನಿಜ ಸ್ವಭಾವ ಗೊತ್ತಾಗುತ್ತದೆ. ಇನ್ನೂ ಕೆಲವರಿಗೆ ತಾವು ಕಳೆದುಕೊಂಡ ಮೌಲ್ಯ ಅರಿವಾಗುತ್ತದೆ. ಹೊಸ ಸಂಬಂಧ ಆರಂಭದ ಸಾಧ್ಯತೆ ಕೂಡ ಇದೆ. ಆದರೆ ಈ ಬಾರಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಇನ್ನು ನಿಮ್ಮ ವೈವಾಹಿಕ ಜೀವನ ಮೌನ ಯುದ್ಧ ಅಂತ್ಯ. ಇದು ವಿವಾಹಿತರಿಗಾಗಿ. ಇದುವರೆಗೂ ನಿಮ್ಮ ಸಂಸಾರ ಜೀವನದಲ್ಲಿ ಮಾತುಗಳು ಕಡಿಮೆ ಇತ್ತು.
ಭಾವನೆಗಳು ಮೌನವಾಗಿತ್ತು. ಅಸಮಾಧಾನ ಹೆಚ್ಚಾಗಿತ್ತು. ಈ ತಿಂಗಳಲ್ಲಿ ಒಂದು ಕಠಿಣ ಸಂಭಾಷಣೆ ನಡೆಯುತ್ತದೆ. ಆ ಮಾತುಕತೆಯ ನಂತರ ಸಂಬಂಧ ಹೊಸದಾಗಿ ಆರಂಭವಾಗಬಹುದು, ಅಥವಾ ಸತ್ಯ ಒಪ್ಪಿಕೊಂಡು ಬೇರೆ ದಾರಿ ಹಿಡಿಯಬಹುದು. ಇಲ್ಲಿಯೂ ಒಂದು ಸ್ತ್ರೀಯ ಮಾತು ತಿರುವು ತರಲಿದೆ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಂಬಿಕೆಯ ಪರೀಕ್ಷೆ. ಇದುವರೆಗೂ ನಿಮ್ಮ ಕೈಯಲ್ಲಿ ಹಣ ಉಳಿಯದ ಕಾರಣ ನೀವು ತಪ್ಪು ವ್ಯಕ್ತಿಗಳ ಮೇಲೆ ಇಟ್ಟ ನಂಬಿಕೆ, ಮುಖ್ಯವಾಗಿ ಒಂದು ಸ್ತ್ರೀಯ ಸಲಹೆಯಿಂದ ಹಣದ ನಿರ್ಧಾರ ತೆಗೆದುಕೊಂಡಿರುವ ಸಾಧ್ಯತೆ. ಈ ತಿಂಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಹೊಸ ಹೂಡಿಕೆ ಅಥವಾ ಸಾಲ ಕೊಡುವಾಗ ತುಂಬಾ ಜಾಗ್ರತೆಯಿಂದ ಇರಿ. ತಿಂಗಳ ಅಂತ್ಯದಿಂದ ನಿಧಾನವಾದ ಸ್ಥಿರ ಆದಾಯ ಆರಂಭವಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರ, ನಿಮ್ಮ ಗೌರವ ಮರಳಿ ಬರುವ ಕಾಲ. ಇದುವರೆಗೂ ನಿಮಗೆ ಗೌರವ ಸಿಗಲಿಲ್ಲ, ಆದರೆ 2026 ಫೆಬ್ರವರಿಯಲ್ಲಿ ನಿಮ್ಮ ಹೆಸರು ಮೇಲೇಳುತ್ತದೆ. ನಿಮ್ಮ ಕೆಲಸ ಗುರುತಿಸಲಾಗುತ್ತದೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು, ಹಳೆಯ ತಪ್ಪು ಸರಿಪಡಿಸುವ ಅವಕಾಶ ಬರುತ್ತದೆ. ಒಂದು ಸ್ತ್ರೀಯ ಸಲಹೆ ಇಲ್ಲಿ ಕೂಡ ನಿಮ್ಮ ದಿಕ್ಕು ಬದಲಾಯಿಸುತ್ತದೆ. ಇನ್ನು ನಿಮ್ಮ ಆರೋಗ್ಯ, ಮನಸ್ಸೇ ಮೂಲ. ನಿಮಗೆ ಇತ್ತೀಚೆಗೆ ತುಂಬಾ ತಲೆನೋವು, ನಿದ್ರಾಹೀನತೆ, ಏಕಾಂಗಿಯ ಭಾವನೆ ಬಂದಿದೆ. ಇವು ನಿಮ್ಮ ದೇಹದ ಸಮಸ್ಯೆಗಳಲ್ಲ, ಮನಸ್ಸಿನ ಸಂಕೇತಗಳು. ನೀವು ಎಲ್ಲರಿಗಾಗಿ ನಿಂತುಕೊಳ್ಳುತ್ತೀರಿ, ಆದರೆ ನಿಮಗೋಸ್ಕರ ಯಾವತ್ತೂ ನಿಲ್ಲಲಿಲ್ಲ. ಇದೀಗ ಅದನ್ನು ಬದಲಾಯಿಸುವ ಸಮಯ ಬಂದಿದೆ. ಮೊದಲು ನೀವು ನಿಮಗೋಸ್ಕರ ಯೋಚನೆ ಮಾಡಿ, ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನಂತರ ಮತ್ತೊಬ್ಬರಿಗೆ ಅವಕಾಶ ಕೊಡಿ. ಇನ್ನು ನಿಮ್ಮ ಕುಟುಂಬ, ಒಳಗಿನ ಸತ್ಯ ಹೊರಬರುವ ಕಾಲ. ನಿಮ್ಮ ಕುಟುಂಬದಲ್ಲಿ ಒಂದು ಸತ್ಯ ಶೀಘ್ರವೇ ಹೊರಬರುತ್ತದೆ. ಇಲ್ಲಿ ನಿಮ್ಮ ತ್ಯಾಗಕ್ಕೆ ಮೌಲ್ಯ ಸಿಗುತ್ತದೆ, ಅಥವಾ ನೀವು ತ್ಯಾಗ ನಿಲ್ಲಿಸುವ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಈ ಮಾತುಕತೆಯನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಇನ್ನು ಮಕ್ಕಳು, ಭಯದಿಂದ ನಂಬಿಕೆಗೆ. ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಹೆಚ್ಚು ಯೋಚಿಸುತ್ತೀರಿ. ಮಕ್ಕಳನ್ನು ನೀವು ತುಂಬಾ ಪ್ರೀತಿಸುತ್ತೀರಿ. ಈ ತಿಂಗಳಲ್ಲಿ ಒಂದು ಸ್ಪಷ್ಟತೆ ಸಿಗುತ್ತದೆ. ಶುಭ ಸುದ್ದಿ ಸಾಧ್ಯತೆ ಇದೆ. ಆದೇಶ ಕೊಡುವುದಕ್ಕಿಂತ ಮಕ್ಕಳ ಮಾತು ಕೇಳಿಸಿಕೊಳ್ಳುವುದು ಕಲಿತುಕೊಳ್ಳಿ. ಇನ್ನು ನಿಮ್ಮ ಶತ್ರುಗಳು, ಅವರ ಮುಖವಾಡ ಕಳಚುವ ಕಾಲ ಬಂದಿದೆ. ನಗುಮುಖದ ಶತ್ರುಗಳು ಬಹಿರಂಗವಾಗುತ್ತಾರೆ. ಒಂದು ಹೆಣ್ಣಿನ ಮಾತು ಅಥವಾ ಘಟನೆ ನಿಮ್ಮ ಶತ್ರುಗಳನ್ನು ತೋರಿಸುತ್ತದೆ. ಇಲ್ಲಿ ಪ್ರತೀಕಾರ ಬೇಡ, ಅವರಿಂದ ದೂರ ಉಳಿಯುವುದೇ ನಿಮಗೆ ಜಯ ತಂದುಕೊಡುತ್ತದೆ. ಇನ್ನು ಆಧ್ಯಾತ್ಮಿಕ ಬದಲಾವಣೆ. ಇತ್ತೀಚೆಗೆ ದೇವರನ್ನು ಹೆಚ್ಚು ಸ್ಮರಿಸುತ್ತಿದ್ದೀರಾ? ಒಂದು ಮಂತ್ರ ನಿಮ್ಮ ಮನಸ್ಸಿನಲ್ಲಿ ತಿರುಗುತ್ತಿದೆಯಾ? ಇದು ದೇವರ ಸಂಕೇತ. ಈ ತಿಂಗಳಲ್ಲಿ ದೇವರ ಕೃಪೆ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗುತ್ತದೆ. ಅನಗತ್ಯ ಜನರು ನಿಮ್ಮಿಂದ ದೂರಾಗುತ್ತಾರೆ. ಅಗತ್ಯ ಆಶೀರ್ವಾದಗಳು ನಿಮ್ಮ ಹತ್ತಿರ ಬರುತ್ತವೆ. ಇನ್ನು ನಿಮ್ಮ ವಿಧಿ ಹಾಗೂ ಸ್ವಾತಂತ್ರ್ಯ. ನಿಮಗೆ ಈ ತಿಂಗಳಿನಲ್ಲಿ ವಿಧಿ ದಾರಿ ತೋರಿಸುತ್ತದೆ, ಆದರೆ ನಡೆಯುವುದೋ ಬಿಡುವುದೋ ಅದು ನಿಮ್ಮ ಕೈಯಲ್ಲಿ ಮಾತ್ರ ಇದೆ. ಈ ತಿಂಗಳಿನಲ್ಲಿ ಒಂದು ಅವಕಾಶ ಬರುತ್ತದೆ. ನೀವು ಹೆದರಿಕೆಯಿಂದ ಆ ಅವಕಾಶ ಬಿಡಬಹುದು, ಅಥವಾ ಧೈರ್ಯದಿಂದ ಆ ಅವಕಾಶವನ್ನು ಹಿಡಿದುಕೊಳ್ಳಬಹುದು. ನಿಮ್ಮ ಆಯ್ಕೆ ನಿಮ್ಮ ಭವಿಷ್ಯವಾಗುತ್ತದೆ. ನಿಮಗೆ ವಿಶೇಷ ಸೂಚನೆ: ಗಣಪತಿಯ ಆರಾಧನೆ. ಪ್ರತಿದಿನ ಸ್ನಾನದ ನಂತರ 21 ಅಥವಾ 108 ಬಾರಿ ಈ ಮಂತ್ರವನ್ನು ಜಪ ಮಾಡಿ. ಓಂ ಗಂ ಗಣಪತಯೇ ನಮಃ, ಅಥವಾ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯೇಷು ಸರ್ವದಾ. ಇದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಅಡಚಣೆಗಳು ನಿವಾರಣೆಯಾಗುತ್ತದೆ. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ. ಆರ್ಥಿಕ ವಿಷಯದಲ್ಲಿ ಸ್ಪಷ್ಟತೆ ಬರುತ್ತದೆ. ಇನ್ನು ಅಂತಿಮವಾಗಿ ನೀವು ತಿಳಿದುಕೊಳ್ಳಬೇಕಾದ ಸತ್ಯ: ವೃಷಭ ರಾಶಿಯವರೇ, ಇದು ಅಂತ್ಯವಲ್ಲ, ಇದು ಹೊಸ ಆರಂಭ. ನೀವು ಅನುಭವಿಸಿದ ಪ್ರತಿಯೊಂದು ನೋವು ವ್ಯರ್ಥವಾಗಲಿಲ್ಲ. ಕಾಲ ವಿಳಂಬ ಮಾಡಬಹುದು, ಆದರೆ ನ್ಯಾಯ ತಪ್ಪಿಸುವುದಿಲ್ಲ. ವೃಷಭ ರಾಶಿಯವರೇ, ಇನ್ನು ಮೌನ ಬೇಡ, ಭಯ ಬೇಡ.
ನಿಮ್ಮ ಮೌಲ್ಯ ಅರಿತು ಮುಂದೆ ಹೆಜ್ಜೆ ಇಡಿ. ಗಣಪತಿಯ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ. ವೃಷಭ ರಾಶಿಯವರಿಗೆ ಗಣಪತಿಯ ಆಶೀರ್ವಾದ ಸದಾ ಇರಲಿ. ಮತ್ತೊಂದು ವಿಶೇಷ ಜಾತಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.